ನಮಸ್ತೆ, ನಾನು ನಿಮ್ಮ ಚಂದ್ರಪ್ರಭು ಮಾತಾಡ್ತಾ ಇದ್ದೀನಿ. ಬಿಗ್ ಬಾಸ್ ಅನ್ನೋದು ರಿಯಾಲಿಟಿ ಶೋನ ಹೌದಾ ಅಲ್ವಾ ಸರ್? ರಕ್ಷಿತ್ ಅವರು ಮೊನ್ನೆ ಒಂದು ಮಾತು ಹೇಳಿದ್ರು. ಏನಂದ್ರೆ, ನಾನು ಮಲ್ಲಮ್ಮನ ಒಟ್ಟು ಚೆನ್ನಾಗಿದೆ ಅವರು ಹೋದ್ರು, ನಮ್ಮ ಚಂದ್ರಪ್ರಭು ಒಟ್ಟು ಚೆನ್ನಾಗಿದೆ ಅವರು ಹೋದ್ರು, ನಾನು ಉಳಿತೀನಿ ಚಂದ್ರಪ್ರಭು ಅವ್ರ ಮನೆಗೆ ಹೋಗ್ಲಿ ಅಂತ ಹೇಳಿದ್ದು. ಇನ್ನೊಂದು ನೀವಾಗೆ ಡಿಸೈಡ್ ಮಾಡಿ ಹೊರಗೆ ಬಂದಿದ್ದು ಇಲ್ಲ, ಯಾವ್ದು ಕ್ಲಾರಿಟಿ ಅಂತ. ಈ ಸಲ ಗಿಲ್ಲಿಯವರು ನೀವು ಇಬ್ರು ಇರೋದ್ರಿಂದ ನಿಮ್ಮಿಬ್ರು ನಡುವೆ ಕಾಂಪಿಟೇಷನ್ ಬಿತ್ತು ಅಂತ ಅನ್ಸುತ್ತೆ ನಮ್ಗೆ. ಈಗ ಬಿಗ್ ಬಾಸ್ ಹೋಗ್ನೇ ಇಲ್ಲ, ಹಂಗಾರೆ ಲೈಫ್ ಮಾಡಿದ್ರೆ ನಾನು ಜೀವನನೇ ಮಾಡ್ಕೊಂಡಿಲ್ವಾ? ಒಂದಷ್ಟು ಬೋರ್ಡ್ಗಳು ಇರುತ್ತೆ, ಅದು ಅನಿವಾರ್ಯವಾಗಿ ಹಾಕ್ಲೇಬೇಕು ಅಂತ ಒಂದು ಟಾಸ್ಕ್ ಇದ್ದಾಗ ಅದು ಟಾಸ್ಕ್ ಗೋಸ್ಕರ ಹಾಕ್ತಿವಿ ವಿನ ಅವ್ರಿಗೆ ಆ ತರದ್ದು ಬೋರ್ಡ್ ಅಂತೂ ಹಾಕೋದೇ ಇಲ್ಲ. ಹಾಕ್ಬೇಕಲ್ಲ ಅಂತ ಹಾಕೋದು ತುಂಬಾ ಸ್ವಲ್ಪ ಏನೋ ಒಂಥರ ಬೇರೆ ತರ ಅಂತ. ಇಲ್ಲಿಗೆ ನಮ್ಮ ಕಥಾಭಾಗ ಮುಕ್ತವಾಯಿತು. ಮಂಗಳವಾಗಲಿ ಸರ್ವರಿಗೆ, ಶುಭ ಮಂಗಳವಾಗಲಿ ಅನಿತರಿಗೆ. ವೀಕ್ಷಕರೇ ನಮಸ್ಕಾರ, ಇನ್ಸೈಡ್ ರಶ್ಗೆ ಸ್ವಾಗತ. ನಾನು ರಾಮ್ ಚೇತನ್. ವೀಕ್ಷಕರೇ, ಬಿಗ್ ಬಾಸ್ ಎಷ್ಟೋ ಜನ ಕರ್ನಾಟಕದಲ್ಲಿ ಬಿಗ್ ಬಾಸ್ ಮನೆಗೆ ಹೋಗ್ಬೇಕು, ಹೆಂಗಿರುತ್ತಂತ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಂತ ಕಾಯ್ತಾ ಇರ್ತಾರೆ. ಬಟ್ ನಮ್ ಜೊತೆಗಿರೋರು ಇವತ್ತು ಅವರೇ ಬಿಗ್ ಬಾಸ್ ಬೇಡ ಅಂತ ಡಿಸೈಡ್ ಮಾಡಿದ್ರು. ಅವ್ರು ನಮ್ ಜೊತೆಗಿದ್ದಾರೆ, ಚಂದ್ರಪ್ರಭು ಅವರು. ಅವ್ರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ. ನಮಸ್ತೆ ಸರ್, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಸರ್, ಫಸ್ಟಿಗೆ ಬಿಗ್ ಬಾಸ್ ರಿಯಾಲಿಟಿ ಶೋನಾ ಹೌದಾ ಅಲ್ವಾ ಸರ್? ಸರ್, ಬಿಗ್ ಬಾಸ್ ಅನ್ನೋದು ರಿಯಾಲಿಟಿ ಶೋನಾ ಹೌದಾ ಅಲ್ವಾ ಸರ್? ರಿಯಾಲಿಟಿ ಶೋ ಅಲ್ಲಿ ಅದು ಇಂಗ್ಲಿಷ್ ಬರಲ್ವಲ್ಲ, ಇದು ಕಾಮಿಡಿ ಶೋ ಅಲ್ಲ ಅಂತ ಹೇಳಕ್ ಹೋಗಿ ರಿಯಾಲಿಟಿ ಶೋ ಅಲ್ಲ ಅಂತ. ಅದ್ರ ಬಗ್ಗೆ ಗೊತ್ತಿತ್ತು ಸರ್ ನಿಮ್ಗೆ? ಅಂದ್ರೆ ಸಾಕಷ್ಟು ಚರ್ಚೆಗಳು ನಡೀತು. ಚಂದ್ರಪ್ರಭು ಅವರು ರಿಯಾಲಿಟಿ ಶೋ ಅಲ್ಲ ಅಲ್ಲ ಅಂದ್ರೆ ಗಿಲ್ಲಿಗೊಂದು ಹೇಳ್ತೀರಾ ರಿಯಾಲಿಟಿ ಶೋ ಅಲ್ಲ ಇದಲ್ಲ ಅಂತ. ಅದನ್ನ ಸುದೀಪ್ ಅವರು ಕೂಡ ನಿಮ್ಗೆ ಹೇಳಿದ್ರು, ನಾವು ರಿಯಾಲಿಟಿ ಶೋನೇ ಮಾಡ್ತಿಲ್ವಾ ಹಂಗಾರೆ ಏನಂತ. ಇಲ್ಲ, ಅದನ್ನೇ ಅದು ನಾ ಹೇಳದ್ನಲ್ಲ ನಿಮ್ಗೆ, ನಮ್ಗೆ ಇಂಗ್ಲಿಷ್ ಬರಲ್ವಲ್ಲ, ಇದು ಬಿಗ್ ಬಾಸ್ ಕಾಮಿಡಿ ಶೋ ಅಲ್ಲ ಅನ್ನಕ್ ಹೋಗಿ ರಿಯಾಲಿಟಿ ಶೋ ಅಲ್ಲ ಅಂತ. ಸರ್, ಇವಾಗ ಎಲ್ಲಾ ಕಡೆ ಚರ್ಚೆಯಲ್ಲಿ ಇರೋದು, ಪ್ರಚಲಿತವಾಗಿ ಚರ್ಚೆಯಲ್ಲಿ ಇರೋದೇನಂದ್ರೆ, ಚಂದ್ರಪ್ರಭು ಅವರು ಈ ನಿರ್ಧಾರ ಯಾಕೆ ಮಾಡಿದ್ರು ಅಂದ್ರೆ, ನನ್ಗೆ ಬಿಗ್ ಬಾಸ್ ಬೇಡ ಅನ್ನೋ ನಿರ್ಧಾರ ಯಾಕೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಕೊಡೋದಾದ್ರೆ. ಇಲ್ಲ ಸರ್, ನಾನು ಅಲ್ಲೂ ಹೇಳಿಲ್ಲ ಸುದೀಪ್ ಸರ್ಗೆ ಏನಕ್ಕೆ ಆತರ ನಿರ್ಧಾರ ತಗೊಂಡ್ರೆ ಹೇಳಿ ಅಂದಾಗ ನಾನು ಇಲ್ಲ ಸರ್ ಅದೇನೋ ಹೇಳ್ಬೇಕು ಅಂತ ಅನಿಸ್ತಾ ಇಲ್ಲ ಅಂತಾನೆ ಅಂತೆ. ನಾನು ಇಲ್ಲೂ ಅದು ಹೊರಗಡೆ ಎಲ್ಲೂ ಹೇಳಿಲ್ಲ, ಬೇಡ ನೋಡೋಣ, ಯಾವಾಗ್ಲಾರು ಹೇಳ್ಬೇಕು ಅಂದ್ರೆ ನೋಡೋಣ, ಈಗ ಸದ್ಯಕ್ಕೆ ಬೇಡ ಹೇಳೋದು ಅಂತ. ಆದ್ರೆ ಇಲ್ಲಿ ಟಾಸ್ಕ್ ಎರಡ್ ರೀತಿಲಿ ಕನ್ಫ್ಯೂಷನ್ ಇದೆ. ಒಂದು, ಸುದಿ ಅವರು ನಾನು ಉಳಿತೀನಿ ಚಂದ್ರಪ್ರಭು ಅವ್ರ ಮನೆಗೆ ಹೋಗ್ಲಿ ಅಂತ ಹೇಳಿದ್ದು ಒಂದು. ಇನ್ನೊಂದು, ನೀವಾಗೆ ಡಿಸೈಡ್ ಮಾಡಿ ಹೊರಗೆ ಬಂದಿದ್ದು ಒಂದು. ಇಲ್ಲ, ಯಾವ್ದು ಕ್ಲಾರಿಟಿ ಅಂತ. ನಾನ್ ಮುಂಚೆನೆ ಅದಾಗ ಡೋರ್ ತಗೊಂಡ್ ಆಚೆ ಬಂದಿದ್ದು, ನಾನೇ ಹೋಗ್ತೀನಿ ನನ್ಗೆ ಇಷ್ಟ ಇಲ್ಲ ಅಂತ ಆಚೆ ಬಂದ್ಬಿಟ್ಟಿದ್ದೆ. ಅವರೇ ಕರ್ಕೊಂಡ್ ಬಂದು ಇದ್ ಮಾಡಿದ್ರು. ಸುದೀಪ್ ಸರ್ ಏನ್ಕೆ ಅಂತ ಕೇಳ್ದಾಗ, ಇಲ್ಲ ಸರ್ ನಾನು ಹೋಗ್ತೀನಿ, ನನ್ಗೆ ಇಷ್ಟ ಇಲ್ಲ ಅಂತಾನೆ ಅಂದೆ. ನೀವು ಹೋಗ್ತೀನಿ ಅಂದ ತಕ್ಷಣ ಕಳ್ಸಕ್ ಆಗಲ್ಲ, ಇರ್ತೀನಿ ಅಂದ್ರೂ ನಿಮ್ನ ಇರ್ಸ್ಕೊಳಕ್ ಆಗಲ್ಲ. ನೀವ್ ಇರ್ಬೇಕಾದ್ರೂ ಕರ್ನಾಟಕದ ಜನತೆ ಕಾರಣ, ನೀವು ಹೋಗ್ಬೇಕಾದ್ರು ಕರ್ನಾಟಕದ ಜನನೇ ಕಾರಣ, ನೀವಿರಿ ಅಂತ ಅಂದ್ರು. ಇಲ್ಲ ಸರ್ ನಾವು ಹೋಗ್ತೀನಿ ಅಂತಾನೆ ಅಂದೆ. ಅದೇ ತರ ನಾನು ಆಚೆ ಬಂದೆ. ಅಂದ್ರೆ ಜನಗಳಿಗೆ ಹೇಳೋದಾರೆ, ಇವಾಗ ಬಿಗ್ ಬಾಸ್ ಎಲಿಮಿನೇಷನ್ ಮಾಡಿದ್ದಲ್ಲ, ನೀವಾಗೆ ಹೊರಗೆ ಬಂದಿದ್ದು. ನಾನೇ ಆಚೆ ಬಂದದ್ ಬೇಡ ಅಂತ. ಯಾಕೆ ಸರ್ ಅಂತ ನಿರ್ಧಾರ? ಇಲ್ಲ, ಅದೊಂದು ದೊಡ್ಡ ಕಾರಣನೇ ಐತೆ, ಬಟ್ ಬೇಡ ಹೇಳೋದು. ಈ ಪ್ರಶ್ನೆ ನಾನು ಯಾಕೆ ಹೇಳ್ತೀನಿ ಅಂದ್ರೆ, ಬಿಗ್ ಬಾಸ್ ಅನ್ನೋದು ಕಮ್ಮಿ ವೇದಿಕೆ ಅಲ್ಲ. ತುಂಬಾ ಅಂದ್ರೆ ಸಾಕಷ್ಟು ಕರ್ನಾಟಕದಾದ್ಯಂತ ಜನರು ನಾನೊಂದ್ಸರಿ ಬಿಗ್ ಬಾಸ್ ಮನೆಗೆ ಹೋಗ್ಬೇಕಂತ ಇರ್ತಾರೆ. ಸೊ ನಿಮಗೆ ಅದೊಂದು ದೊಡ್ಡ ಆಪರ್ಚುನಿಟಿ. ಆಮೇಲೆ ಇನ್ನೊಂದ್ ಏನಂತ ಹೇಳಿದ್ರೆ, ಸಾಕಷ್ಟು ಜನ ಅನ್ಕೊಂಡಿದ್ರು ನೀವು ತುಂಬಾ ಸ್ಟ್ರಾಂಗ್ ಆಗಿರ್ತೀರಾ, ಗೆದ್ದು ಬರ್ತೀರಾ, ಟಾಪ್ 5 ಎಲ್ಲರೂ ಇರ್ತೀರಾ ಅಂತ ಅನ್ಕೊಂಡಿದ್ರು. ಸೊ ಅದಕ್ಕೋಸ್ಕರ ಕೇಳ್ತೀನಿ, ಯಾಕೆ ನಿರ್ಧಾರ? ಇಲ್ಲ ಸರ್, ಯಾಕೆಂದ್ರೆ ಗೊತ್ತಿಲ್ಲ, ನಾನು ಅಲ್ಲಿ ಹೋಗಿತ್ತು ಅದೇ ಕಾರಣ, ನಾನು ಇರ್ಬೇಕು, ಗೆಲ್ಬೇಕು, ಆಟ ಆಡ್ಬೇಕು ಅಂತ. ಈಗ ಸೋಲು ಗೆಲುವು ಅದ್ ಗೊತ್ತಿಲ್ಲ, ಒಟ್ನಲ್ಲಿ ತುಂಬಾ ಲಾಂಗ್ ಜರ್ನಿ ತನಕ ಇರ್ಬೇಕು ಅಂತಾನೆ ಓದಿತ್ತು. ಆಮೇಲೆ ಅದು ತುಂಬಾ ವರ್ಷದ ಕನಸು ಕೂಡ ನನ್ಗೆ ಬಿಗ್ ಬಾಸ್ ಹೋಗ್ಬೇಕು ಅನ್ನೋದು. ಅದೇನೋ ಗೊತ್ತಿಲ್ಲ, ನನಗೆ ಒಂದು 45 ದಿನ ಇದ್ದೆ ನಾನು ಬಿಗ್ ಬಾಸ್ ಅಲ್ಲಿ. ಒಂದ್ 4-5 ದಿನದಿಂದ ಬೇಡವೇ ಬೇಡ ನನಗೆ ಬಿಗ್ ಬಾಸ್, ನನಗ್ ಬೇಡ ಅಂತ ಅನಿಸ್ತು, ನಾನು ಆಚೆ ಬಂದೆ. ಮತ್ತೆ ಇದೊಂದು ಏನ್ ಹೇಳಬೇಕಂದ್ರೆ ಸರ್, ಇವಾಗ ನೀವು ಫಸ್ಟ್ ಸ್ಟ್ರಾಂಗ್ ಆಗಿ ಬರ್ತಿದ್ರಿ, ಹೋಗ್ತಾ ವೀಕ್ ಆಗಿ ನೋಡಿ ನಾವು. ಅಂದ್ರೆ ಗೇಮ್ಸ್ ಆಡ್ತಿದ್ರಿ, ಎಲ್ಲಿ ಗಲಾಟೆ ಮಾಡ್ಬೇಕು ಅಲ್ಲೂ ಮಾಡ್ತಿದ್ರಿ. ನಾವು ತುಂಬಾ ಸಲ ನೋಡಿರೋದೇನಂತ, ನಿಮ್ಮ ಡಾಗ್ ಸತೀಶ್ ಅವರೊಟ್ಟಿಗಿದ್ದ ಸಂಬಂಧ ಆಗಿರ್ಬೋದು. ಸೊ ಡಾಗ್ ಸತೀಶ್ ಅವರೊಟ್ಟಿಗೆ ಸಂಬಂಧ ಮುರಿದಾದ್ಮೇಲೆ ಸ್ಟ್ರಾಂಗ್ ಆಗ್ತೀರಾ ಅಂತ ಅನ್ಕೊಟ್ಟು. ಬಟ್ ನೀವು ಯಾಕೆ ಆತರ? ಕೊನೆ ಟೈಮ್ ಉತ್ತಮ ಬಂದಾಗ್ಲೇ ನಾನು ಬೇಡ ಅಂತ ಆಚೆ ಬಂದದ್ದು. ಉತ್ತಮ ಅಂತ ಬಂದ್ರೆ ಚೆನ್ನಾಗಿ ಆಡ್ತಾರೆ ಅಂತಾನೆ ಉತ್ತಮ ಅಂತ ಬತ್ತು. ಉತ್ತಮ ಬತ್ತು, ನಾನು ಅವಾಗ ಡಿಸೈಡ್ ಮಾಡಿದೆ, ಈಗ ಹೋಗೋಣ
ಅಂತ ಅನ್ಕೊಂಡೆ ನಾನೇ ಸ್ವಇಚ್ಛೆಯಿಂದ ಆಚೆ ಬಂದೆ. ಸಾರಿ, ರಿಷಾ ಅವರು ರಘು ಅವರು ಒಳಗಡೆ ಬಂದಾದ್ಮೇಲೆ ಏನಾದ್ರು ಕನ್ಫ್ಯೂಷನ್ ಆಯ್ತಾ ಅಥವಾ ಏನಾದ್ರು? ಇಲ್ಲ, ಯಾರು ಬಂದ್ರು ಯಾರಿಗೂ ಏನ್ ಕನ್ಫ್ಯೂಸ್ ಆಗೋದಿಲ್ಲ. ಯಾಕಂದ್ರೆ ಅವ್ರ ಆಟ ಅವ್ರಿಗೆ, ನನ್ನ ಆಟ ನನ್ಗೆ. ಅದ್ರಿಂದ ಯಾವ ಬದಲಾವಣೆನೂ ಆಗಕ್ ಸಾಧ್ಯನೇ ಇಲ್ಲ. ಗಿಲ್ಲಿಯವ್ರ ನನ್ನ ಸ್ವಇಚ್ಛೆಯಿಂದನೇ ನಾನು ಆಚೆ ಬಂತು. ಗಿಲ್ಲಿಯವರಿಗೊಂದು ಬಾಯಿನೂ ಹೇಳಿಲ್ಲ ನೀವು, ಅಥವಾ ನಿಮ್ಮ ಫೇವರೇಟ್ ರಕ್ಷಿತಾ ಅವರಿಗೂ ಕೂಡ ಬಾಯಿ ಹೇಳಿಲ್ಲ? ನನ್ಗೆ ಅದೇನೆ, ನಾನು ಯಾರಿಗೂ ಹೇಳ್ಬೇಕು, ಯಾರನ್ನು ಮಾತಾಡ್ಸ್ಬಾರ್ದು ಅಂತಾನೆ ನನ್ ಬೇಗ ಬಂದ್ಬಿಟ್ಟಿತ್ತು. ಅಂದ್ರೆ ಈಗ ಗೊತ್ತಿಲ್ಲ, ಇಲ್ಲಿ ಬಂದಾದ್ಮೇಲೆ ಎಲ್ಲ ಸ್ನೇಹಿತರೆ ಇಲ್ಲಿ ಬಂದಾಗ ಎಲ್ರು ಮಾತಾಡ್ತೀವಿ, ಬಟ್ ಅಲ್ಲಿ ಎಲ್ರು ಯಾರಿಗೂ ಏನು ಮಾತಾಡ್ಸೋದ್ ಬೇಡ ಅಂತಾನೆ ನಾನು ಬೇಗ ಆಚೆಗೆ ಬರ್ತಾ ಇದ್ದೆ. ಆ ಗ್ಲಾಸ್ ಡೋರ್ ತೆಗಿಬೇಕಾದ್ರೆ ರಕ್ಷಿತವ್ರು ನನ್ನ ಇಟ್ಕೊಬಿಟ್ರು. ಇಲ್ಲ, ಇನ್ನೂ 5 ನಿಮಿಷ ಇದೆ ಟೈಮು, ಮಾತಾಡಿ ಅಂತ. ನಾನು ಆಗ್ಲೂ ಯಾರ ಜೊತೆನೂ ಮಾತಾಡಿಲ್ಲ. ಹೊರಗಡೆ ಬಂದಾಗ ಮಾತಾಡೋಣ ಅಂದ್ಬಿಟ್ಟು ನಾನೇ ಬಂದೆ. ಮತ್ತೆ ಇನ್ನೊಂದು ಹೇಳೋದೇನು ಸರ್, ಇವಾಗ ಬಿಗ್ ಬಾಸ್ ಅನ್ನೋದು ಅದು ಇವಾಗ 24 ಅವರ್ ಬರ್ತದೆ. ಮೊದಲಾದ್ರೆ ಸ್ಕ್ರಿಪ್ಟ್ ಅಂತ ಹೇಳ್ತಿದ್ರು. 24 ಅವರ್ ಇರೋದಕ್ಕೆ ತುಂಬಾ ಅನುಕೂಲ ಆಯ್ತು, ಅಥವಾ 1.5 ಅವರ್ ಇದ್ದಿದ್ರೆ ಮಾತ್ರ ಅನುಕೂಲ ಅಂತ ಅನ್ಸುತ್ತೆ? ಇಲ್ಲ, ಅದೆಲ್ಲ ನಮ್ಗೆ ಗೊತ್ತಿಲ್ಲ. ಅದ್ ಅವರು ಚಾನಲ್ ಸಂಬಂಧಪಟ್ಟದ್ದು. ನಮ್ಗೇನು ಅಂದ್ರೆ ಹೋಗ್ಬೇಕು, ಅರ್ಧ ಗಂಟೆ ಆದ್ರೂ ನಾವ್ ಮಾಡ್ಲೇಬೇಕು, 1 ಅವರ್ ಆದ್ರೂ ಮಾಡ್ಲೇಬೇಕು, ದಿನ ಪೂರ್ತಿ ಅಂದ್ರೂ ಮಾಡ್ಲೇಬೇಕು. ಆ ಟೈಮಿಂಗ್ಸ್ ಎಲ್ಲ ನಮ್ಗೇನಾದ್ರಿಂದ ಏನು ಇದಾಗೋದಿಲ್ಲ. ಹೋಗಿದೀವಿ, ಅದು ಬರೀ 1 ಅವರ್ ಕಾರ್ಯಕ್ರಮ ಅಂದ್ರೂ ನಾವು 24 ಅವರ್ಸ್ ಆಕ್ಟಿವ್ ಆಗೇ ಇರ್ಬೇಕು. ನಮ್ ಕೆಲಸ ನಮ್ ಮಾಡ್ತಾನೆ ಇತ್ತು. ಓಕೆ. ಇವಾಗ ಒಂದು ಟಾಸ್ಕ್ ಅಂತ ಬರುವಾಗ ಮನೆಯಿಂದ ಒಂದು ಲೆಟರ್ ಬಂದಿತ್ತು. ಆ ಲೆಟರ್ ನಿಮ್ಗೆ ಸಿಗ್ಲಿಲ್ಲ, ಅದರಿಂದ ಏನಾದ್ರು ಅಸಮಾಧಾನ ಆಯ್ತು ನಿಮ್ಗೆ? ಹಂಗೇನಿಲ್ಲ, ನಾವೇ ಕೊಟ್ಟುತ್ತು ಮಾಡೋಕೆ. ಅವನೇನ್ ಕೇಳಲಿಲ್ಲ, ನಾವೇ ಕೊಟ್ಟು ಆಯ್ತು ತಕೊಂಡ್ಮಾಡು. ಯಾಕಂದ್ರೆ ನಾವ್ 3 ಜನ, ಧ್ರುವ್ ಅಂತ ಆಗ್ಬೋದು, ನಾನ್ ಆಗ್ಬೋದು, ಮತ್ತೆ ಮಾಳು ಆಗ್ಬೋದು. ನಾವ್ 3 ಜನದಲ್ಲಿ ಒಬ್ರು ಮಾತ್ರ ಪತ್ರ ಓದ್ಬೇಕು ಅಂತ ಬಂದಾಗ ನಾವೇನ್ ಮಾಡ್ದೋ, ಬೆಳಿಗ್ಗೆ ನೋಡಿದ್ರೆ ಧ್ರುವಂತೂ ಅಳ್ತಾ ಇದ್ದ. ನಾನು ಏನಕ್ಕೆ ಹೇಳ್ತಾ ಇದೀಯ ಅಂದಾಗ, ಹಿಂಗೆ ಇವತ್ತು ನನ್ನ ಸ್ವಂತ ತಮ್ಮಂದು ಮದ್ವೆ, ನಾನೊಬ್ಬ ಅಣ್ಣನಾಗಿ ನನ್ನ ಒಂದು ಮದ್ವೆನ ಮಾಡಕ್ ಆಗ್ನಿಲ್ವಲ್ಲ, ಅನ್ನೋ ಒಂದು ನೋವಾಗ್ತೈತೆ, ಮನೆಯವರೆಲ್ಲ ನೆನಪಾಗ್ತೈತೆ ಅಂತ ಅದೊಂದ್ ಸ್ವಲ್ಪ ನನ್ನ ತಲೆಯಲ್ಲಿ ಕೂತು. ಆಮೇಲೆ ಮಾಳರು ಅಷ್ಟೇನೆ, ಅವ್ರ ತಂದೆ ತಾಯಿ ವಯಸ್ಸಾಗಿದೆ, ಇಬ್ರು ಮಕ್ಳು ತುಂಬಾ ಚಿಕ್ಕವರು, ನೆನಪಾಗ್ತೈತೆ ಅಂತ ಅವನ್ ಅಳ್ತಾ ಇದ್ದ. ಬಟ್ ನನಗೂ ಆ ನೋವಿತ್ತು, ನಮ್ಮ ತಂದೆ ಪತ್ರನ ಅಥವಾ ನಮ್ಮ ತಾಯಿ ಏನು ಎತ್ತ ಅಂತ. ಬಟ್ ವ್ಯಕ್ತಿಗಳು ಬೇರೆ ಬೇರೆ ಆದ್ರೂ ಭಾವನೆ ಒಂದೇ ಅಲ್ವೇ, ಯಾರ್ದೇ ಆದ್ರೂ ನೋವೇನೆ. ನನಗ್ ಪರವಾಗಿಲ್ಲ, ನನ್ ಮನ್ಸಿಗೆ ನೋವಾದ್ರೂ ಪರವಾಗಿಲ್ಲ, ಆಯ್ತು ತಗೊಂಡು ನೀನೆ ಇಟ್ಕೊ ಅಂತ ಡಿಸೈಡ್ ಮಾಡಿದೆ. ನಾವಂಗ್ ವಾದ ಮಾಡಿದ್ರು ಯಾರ್ ಬೇಕಾದ್ರೂ ಸಿಗ್ತಾ ಇತ್ತೇನೋ. ಬೇಡ ಅನ್ಕೊಂಡಿ ತಗೊಂಡು ನೀನೆ, ಆಯ್ತು ಪತ್ರ ಓದು, ಮನೆಯವರು ಏನ್ ಬರ್ದಿರ್ಬೋದು ನೀನೆ ಇಟ್ಕೊ ಅಂತ ಕೊಟ್ಟು. ಸರ್, ಇದೊಂದು ಹೇಳಿದ್ರೆ, ಪ್ರತಿ ಸಲ ಸೀಸನ್ ಅಲ್ಲೂ ಕಾಮಿಡಿ ಮಾಡಕ್ಕಂತ ಒಬ್ರು ಇರ್ತಾರೆ, ಬೇರೆ ತರ ಹಾಡ್ ಹೇಳಕ್ಕಂತ ಒಬ್ರು ಇರ್ತಾರೆ. ಈ ಸಲ ಗಿಲ್ಲಿಯವರು ನೀವು ಇಬ್ರು ಇರೋದ್ರಿಂದ ನಿಮ್ಮಿಬ್ರು ನಡುವೆ ಕಾಂಪಿಟೇಷನ್ ಬಿತ್ತು ಅಂತ ಅನ್ಸುತ್ತೆ ನಮ್ಗೆ. ಬಿಗ್ ಬಾಸ್ ನೀವು ಹೊರಗಡೆನೂ ಕಾಮಿಡಿಗೆ ಫೇಮಸ್ ಆಗಿದ್ದವರು, ಗಿಲ್ಲಿಯವರು ಕೂಡ ಕಾಮಿಡಿಗೆ ಫೇಮಸ್ ಆಗಿದ್ದರು. ಸೊ ನಿಮ್ಮಿಬ್ರು ನಡುವೆ ಏನಾದ್ರು ಕಾಂಪಿಟೇಷನ್ ಬಿತ್ತು ಅಂತ? ಏನ್ ಆತರ ಕಾಂಪಿಟೇಷನ್ ಇಲ್ಲ, ಯಾಕಂದ್ರೆ ಬಿಗ್ ಬಾಸ್ ಬೇರೆ, ನಮ್ಮ ಈ ಕಾಮಿಡಿ ಶೋನೇ ಬೇರೆ. ಇದಕ್ಕೂ ಅದಕ್ಕೂ ಅಜಗಜಾಂತರ ಬೇರೆ ಇದೆ. ಇಲ್ಲಿ ಕಾಮಿಡಿ ಶೋ ಅಂದ ತಕ್ಷಣ ಏನಿರುತ್ತೆ ಅಂದ್ರೆ ಒಂದ್ ಸ್ಕ್ರಿಪ್ಟ್ ಇರುತ್ತೆ. ಆ ಒಂದು ಸ್ಕ್ರಿಪ್ಟ್ ಅನ್ನು ಬಂದ್ಮೇಲೆ ಪಾತ್ರಗಳನ್ನ ಡಿವೈಡ್ ಮಾಡ್ತಾರೆ. ಒಂದಿಷ್ಟು ದಿನ ಪ್ರಾಕ್ಟೀಸ್ ಅಂತ ಇರುತ್ತೆ, ನಾವು ಪ್ರಾಕ್ಟೀಸ್ ಎಲ್ಲ ಮಾಡ್ಕೋತೀವಿ. ಆ ಪಾತ್ರಕ್ಕೆ ತಕ್ಕನಾದ ವೇಷಭೂಷಣ ಇದೆಲ್ಲ ಮಾಡ್ಕೊಂಡು ವೇದಿಕೆ ಮೇಲೆ ಒಂದಷ್ಟು ಕಾಮಿಡಿ ಅಂತ ಮಾಡಾದ್ಮೇಲೆ ಆಚೆ ಬಂದಾದ್ಮೇಲೆ ನಾವಾಗಿರ್ತೀವಿ, ಹೊರಗಡೆ ಆಗಿರ್ತೀವಿ ಹಾಗೆ. ಬಟ್ ಬಿಗ್ ಬಾಸ್ ಆಗಲ್ಲ, ಅಲ್ಲಿ ನಾವಾಗಿರುವಂತ ವೇದಿಕೆ ಅದು, ಕಾಮಿಡಿ ವೇದಿಕೆ ಅಲ್ಲ. ನಾನ್ ಅದರಿಂದ ನಾನು ಹೊರಗಡೆ ಹೇಗಿದ್ದೆ ಚಂದ್ರಪ್ರಭನಾಗಿ, ಹಾಗೆ ನಾನಾಗೇ ಇದ್ದೆ ಅಷ್ಟೇ. ಇವಾಗ ನೀವು ಹೊರಗಡೆ ಬಂದಾದ್ಮೇಲೆ, ಬಿಗ್ ಬಾಸ್ ಹೊರಗಡೆ ಬಂದಾದ್ಮೇಲೆ ಹೊರಗಡೆ ಏನಾಗ್ತಿದೆ ಅಂತ ನೋಡ್ತಿದ್ದೀರಾ? ಇವಾಗ ಇರ್ಬೇಕಿತ್ತು ಅನಿಸ್ತಿದ್ಯಾ ಅಥವಾ ಹೊರಗಡೆ ಬಂದಿದೆ? ಇಲ್ಲ, ನಂಗೆ ಅನ್ಸೋದಿಲ್ಲ. ಬೇಡ ಅಂತಾನೆ ಬಿಟ್ಮೇಲೆ ಪುನಃ ಹೋಗ್ಬೇಕು ಆಸೆ ಅದೆಲ್ಲ ಇಲ್ಲ. ಯಾಕಂದ್ರೆ ನಾವು ಈ ಫೀಲ್ಡ್ ಅಲ್ಲಿ ತುಂಬಾ ವರ್ಷ ಜರ್ನಿ ಮಾಡಿರೋದ್ರಿಂದ, ಆಮೇಲೆ ಇನ್ನು ಬೇಕಾದಷ್ಟು ಕೆಲಸಗಳಿದೆ, ಸಿನಿಮಾ, ಸೀರೆ, ಅವು ಇವು ಎಲ್ಲ ತುಂಬಾ ಕೆಲಸ ಇರೋದ್ರಿಂದ ಅದ್ರ ಕಡೆ ಗಮನ ವಿನ ಬಿಟ್ಟಿರೋ ಕಡೆ ಗಮನ ಅಂತ ನಂಗೆ ಸತ್ಯವಾಗ್ಲೂ ಇಲ್ಲ. ಹಂಗಾಗದಾಗಿದ್ರೆ ಆಸೆ ಅಲ್ಲೇ ಇರ್ತಾ ಇದೆ. ಒಂದ್ ಇರುತ್ತಲ್ಲ ಸರ್, ಒಂದು ಗೆಲ್ಬೇಕು, ಆ ಆಸೆನ ಅಷ್ಟು ಸುಲಭವಾಗಿ ಹೋಗಕ್ಕಾಗಲ್ಲ. ಏನು ಇಲ್ಲ ಸರ್, ಬಿಗ್ ಬಾಸ್ ಅನ್ನೋದು 3.5 ತಿಂಗಳು ಜರ್ನಿ ಅಷ್ಟೇನೆ, ಅದೇ ಲೈಫ್ ಅಲ್ವಲ್ಲ. ಈಗ ಬಿಗ್ ಬಾಸ್ ಹೋಗ್ನೇ ಇಲ್ಲ, ಹಂಗಾರೆ ಲೈಫೇ ಮಾಡಿದ್ರೆ ನಾನು ಜೀವನನೇ ಮಾಡ್ತಿರ್ನಿಲ್ವಾ? ಹೌದು ಅಲ್ವೇ? ಬೇರೆ ಬೇರೆ ಇದೆ, ನಾವ್ ಏನೇ ಮಾಡ್ಬೋದು, ಬೇರೆ ಬೇರೆ ಆಯಾಮದಲ್ಲಿ ಕೆಲಸ ಮಾಡೋದು. ಫೈನಲ್ ಏನೋ ಒಂದು ಸಿನಿಮಾ ಅಷ್ಟೇ, ಅದರಿಂದ ನಾವು ಸಿನಿಮಾದ ಕಡೆ ಜಾಸ್ತಿ ಏಕಾಗ್ರತೆ ಆಯ್ತು. ಸಾಕಷ್ಟು ರಿಯಾಲಿಟಿ ಶೋಗಳನ್ನ ನೀವು ನೋಡಿದೀರಾ, ಆ ರಿಯಾಲಿಟಿ ಶೋಗೂ ಬಿಗ್ ಬಾಸ್ ರಿಯಾಲಿಟಿ ಶೋಗೂ ಏನ್ ವ್ಯತ್ಯಾಸ ಇದೆ ಅಂತ ನಾನು ಆಗ್ಲೇ ಹೇಳ್ತೀನಿ ನಿಮ್ಗೆ. ಅದೇ ಬೇರೆ ಇದೇ ಬೇರೆ, ಇದೊಂದು ದೊಡ್ಡ ಶೋ ಇದು. ಇದ್ರಲ್ಲಿ ನಾವಾಗಿ ಇರುವಂತ ಒಂದು ವೇದಿಕೆ ಅಷ್ಟೇ. ಈಗ ನಿಜ ಜೀವನದಲ್ಲಿ ನಾವು ಮನೇಲಿ ಆಗ್ಬೋದು, ಹೊರಗಡೆ ಆಗ್ಬೋದು, ಹೇಗಿರ್ತೀವಿ ನಾವೇ ಇರ್ತೀವಿ, ಆತರ ನಾವಾಗಿರುವಂತ ಒಂದು ವೇದಿಕೆ. ಹೊರಗಡೆಯಿಂದ ರೆಸ್ಪಾಂಡ್ ಹೆಂಗಿತ್ತು ಸರ್ ಬಂದ್ಮೇಲೆ?
ನನಗ್ ಗೊತ್ತೇ ಇಲ್ಲ, ಯಾಕಂದ್ರೆ ಅವತ್ತು ಭಾನುವಾರ ಬಂದೆ, ಸೋಮವಾರದಿಂದ ಕಂಟಿನ್ಯೂಗೆ ಬರೀ ಇಂಟರ್ವ್ಯೂ ಅಂತಾನೆ ಆಗಿದೆ. ಹೊರಗಡೆ ಜಗತ್ತು ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಹೇಗೈತೆ ಅಂತ ನಾನು ನೋಡಕ್ಕೆ ಹೋಗಿಲ್ಲ. ಬಟ್ ಯಾಕೆ ಯಾವಾಗ್ಲೂ ಕೂಡ ಗಲಾಟೆನೆ ಕಾಣಿಸುತ್ತೆ ಅಂತ? ಅದು ಸಮಯ ಸಂದರ್ಭ. ಈಗ ಜಗಳ ಎಲ್ಲಿ ಹೊರಗಡೆ ಆಗಲ್ವೇ, ಕೂಗಾಟ ಆಗಲ್ವೇ, ವಾಗ್ವಾದ ಆಗಲ್ವೇ? ಇಲ್ಲಿ ಏನಾಗುತ್ತೆ ಅದೇ ಅಲ್ಲ, ಅದಿಲ್ಲೆಲ್ಲ ಎಲ್ಲ ಶಾಂತಿಯಾಗಿ ಇರುವಂತ ಒಂದು ಜಾಗನ. ಇಲ್ಲೂ ಜಗಳ ಇರುತ್ತೆ, ಯಾವ್ದೋ ವಿಚಾರಕ್ಕೆ ವಾದ ನಡೀತದೆ, ಆಟ ಆಡ್ತೀವಿ, ತರ್ಲೆ ಇರುತ್ತೆ, ತಮಾಷೆ ಇರುತ್ತೆ, ಹಂಗೆ ಅಲ್ಲೂ ಎಲ್ಲ ಇರುತ್ತೆ. ತುಂಬಾ ಕಾಂಪಿಟೇಷನ್ ಜಾಸ್ತಿ ಅಂತ ಅನ್ಸಿದ್ ಯಾರ ಮೇಲೆ ಸರ್ ನಿಮಗೆ? ಇಲ್ಲ, ನನಗೆ ಯಾರ ಮೇಲೂ ಕಾಂಪಿಟೇಷನ್ ಅಂತ ನನ್ಗೆ ಅನ್ಸೋದೇ ಇಲ್ಲ. ಸ್ಟಾರ್ಟಿಂಗ್ ಹೋದಾಗಿಂದ ನನಗೆ ಏನು ಹಂಗ ಅನ್ಸೋದೇ ಇಲ್ಲ. ಯಾಕಂದ್ರೆ ನಾ ಇಲ್ಲಿ ಗಂಟ ಸುಮಾರು ರಿಯಾಲಿಟಿ ಶೋ ಮಾಡಿರೋದ್ರಿಂದ ಯಾರೇ ಮಾಡಿದ್ರು ಅವ್ರ ಆಟ ಅವ್ರು ಆಡ್ತಾ ಇರ್ತಾರೆ, ನಮ್ಮ ಆಟ ನಾವ್ ಆಡ್ತಾ ಇರ್ತೀವಿ. ಕಾಂಪಿಟೇಷನ್ ಈ ತರ ಏನು ಇಲ್ಲ. ಸ್ಟೇಜ್ ಮೇಲೆ ನಿಲ್ಸ್ಬಿಟ್ಟು ನಿಮ್ಮ ಯಾಕೆ ನೀವು ಉಳಿಬೇಕು, ಯಾಕೆ ನೀವು ಉಳಿಬಾರ್ದು ಅನ್ನೋ ಹತ್ರ ಗಲಾಟೆ ಇಲ್ಲ, ಆ ವಿಚಾರಕ್ಕೇನ್ ಜಾಸ್ತಿ ಜಗಳ ಆಗೇ ಇಲ್ಲ. ಸುಮ್ನೆ ವಾದ ವಿವಾದ ಆಗೈತೆ, ನೀವು ಇದನ್ನ ಸರಿ ಮಾಡ್ಕೋಬೇಕು, ನಿಮ್ದು ಇದು ತಪ್ಪು, ನಂದು ಇದು ಸರಿ ಆಗೈತೆ, ನಾನು ಹೀಗೆ ಅಂತ ಆ ವಿಚಾರದಲ್ಲಿ ವಾದ ವಿವಾದ ಆಗೈತೆ ವಿನ ಆ ವಿಚಾರದಲ್ಲಿ ಜಗಳ ಆಗಿಲ್ಲ. ಇವಾಗ ನೀವು ಗಿಲ್ಲಿ ಅವರು ಒಂದು ಚರ್ಚೆ ಆಯ್ತು, ಅಂದ್ರೆ ಇದೇ ವಿಷಯಕ್ಕೆ ಬರ್ತೀನಿ ನಾನು. ಗಿಲ್ಲಿ ಅವರು ನಿಮ್ಗೆ ನಡುವೆ ಒಂದು ಚರ್ಚೆ ಆಯ್ತು, ಗೆಳೆಯ ಇದು ರಿಯಾಲಿಟಿ ಶೋ ಅಲ್ಲ, ಗೆಳೆಯ ನೀನು ಬದಲಾಗಬೇಕು ಅನ್ನೋ ತರ ನೀವು ಮಾಡಿದ್ರಿ. ಅದಾದ್ಮೇಲೆ ಹೊರಗಡೆ ಬಂದು ನೀವು ಅದೇ ಮಾತಾಡ್ತೀರಿ, ನನಗೆ ಏನೇ ಮಾತಾಡ್ಬೇಕು ಅನ್ನೋದು ಗೊತ್ತಿರಲಿಲ್ಲ ಅಂತಿದ್ರು. ಅಂದ್ರೆ ನೀವು ಏನು ಗೊತ್ತಿದ್ದ ಗಲಾಟೆ ಮಾಡ್ತಿದ್ರು ಅಲ್ಲಿ, ಅಥವಾ ಏನು ಅದು ಗಲಾಟೆ ಅಲ್ಲ, ಸುಮ್ ಚರ್ಚೆ ವಾದ ವಿವಾದ. ಈಗ ತರ್ಲೆ ತಮಾಷೆ ಏನ್ ಮಾಡ್ತಿದ್ರಲ್ಲ, ನಾನು ಗಿಲ್ಲಿ ಇದುವರೆಗೂ ನಾವು ಜಗಳ ಈ ತರದ ಮನಸ್ತಾಪ ಅಂತ ಆಗೇ ಇಲ್ಲ. ಯಾಕಂದ್ರೆ ಗಿಲ್ಲಿ ನಾವು ಇಲ್ಲಿ ಹೊರಗಡೆ ಇದ್ದಾಗ್ಲೂ ಬಹಳ ಆತ್ಮೀಯ ಸ್ನೇಹಿತರು, ಅಲ್ಲೂ ತುಂಬಾ ಆತ್ಮೀಯವಾಗಿ ಇದ್ದಿತ್ತು. ನಮ್ಮಿಬ್ರಲ್ಲಿ ಜಗಳ ಮನಸ್ತಾಪ ಅಂತ ಆಗೇ ಇಲ್ಲ. ಅದೊಂದು ಟಾಸ್ಕ್ ಅಷ್ಟೇನೆ, ವಾದ ವಿವಾದ ಮಾಡ್ಬೇಕು. ಈಗ ಚರ್ಚಾ ಸ್ಪರ್ಧೆ ಇರ್ತದೆ ಗೊತ್ತೇ, ಅದು ಚರ್ಚಾ ಸ್ಪರ್ಧೆ ಮಾಡ್ತಾ ಇರ್ತೇವೆ, ಜಗಳ ಅಲ್ಲ. ಆ ಕಾನ್ಸೆಪ್ಟೇ ಹಾಗೆ, ವಾದ ಚರ್ಚಾ ಸ್ಪರ್ಧೆ ಅಂತ ಮಾಡ್ತಾರೆ ನೋಡಿ. ಈಗ ಕಾಲೇಜಿನಲ್ಲಿ ಆಗ್ಬೋದು, ಸ್ಕೂಲಲ್ಲಿ ಆಗ್ಬೋದು, ಚರ್ಚಾ ಸ್ಪರ್ಧೆ ಮಾಡುವಾಗ ಅದು ವಾದ ವಿವಾದ ಆಗ್ತಾನೆ ಇರ್ತದೆ, ಅದು ಗಲಾಟೆ ಅಲ್ಲ. ಗಲಾಟೆ ಆಗ ಅಂತ ಬೇರೆ ಬೇರೆ ಸಂದರ್ಭಗಳೇ ಬೇರೆ. ಸರ್, ಇವಾಗ ಡಾಕ್ ಸತೀಶ್ ಅವರು ಜಗಳ ಅಂತ ಹೇಳಿ, ಡಾಕ್ ಸತೀಶ್ ಅವರೊಟ್ಟಿಗೆ ಜಗಳ ಆಡ್ತಾರೆ ಅಂದ್ರೆ ಆ ಪರ್ಟಿಕ್ಯುಲರ್ ಇದ್ರಲ್ಲಿ ತಾಳ್ಮೆ ಅನ್ನೋದು ಬೇಕು ಅಂತ ಬಿಗ್ ಬಾಸ್ ಹೊರಗೆ ಹೋಗಿರ್ತೀರ. ಸೊ ಈ ತರ ಗಲಾಟೆಗಳು ಯಾಕೆ ಬರುತ್ತೆ ಅಂತ ಬಿಗ್ ಬಾಸ್ ಒಳಗಡೆ? ಈಗ ಹೊರಗಡೆನೂ ಅದು ಇದು ಜಗಳ ಆಗ್ತದೆ, ಅವೆಲ್ಲ ಯಾಕೆ ಹಿಂಗ್ ಜಗಳ ಆಡೋದೆ ಅಂತ ಹೇಳಕ್ ಆಯ್ತದೆ. ಅಲ್ಲಿ ಸಮಯ ಸಂದರ್ಭ, ಅದರಿಂದ ಅದು ಕ್ಲಾರಿಟಿ ಎಲ್ಲ ನಿಮ್ಗೆ ಸಿಕ್ಕೈತೆ ಅಂತ ಅನ್ಕೋತೀನಿ. ಆ ವಿಚಾರದ ಬಗ್ಗೆ ನಾನು ಜಾಸ್ತಿ ಮಾತಾಡಕ್ ಹೋಗೋದಿಲ್ಲ. ಈಗ ಟೋಟಲಿ ನಾವು 18 ಜನ ಅಂತ ಏನ್ ಹೋಗಿರ್ತೀವಿ, 18 ಜನ ನಾವೆಲ್ಲ ಸ್ಪರ್ಧಿಗಳು ಏನ್ ಹೋಗಿರ್ತೀವಿ ಅಂದ್ರೆ ಒಂದ್ ಬಿಗ್ ಬಾಸ್ ಆಡ್ಬೇಕು, ಗೆಲ್ಬೇಕು ಅಂತ ಹೋಗಿರ್ತೀವಿ. ಬೇರೆ ವಿಚಾರದ ಬಗ್ಗೆ ನಾವು ಬೇರೆ ಕಡೆಗೆ ಡೈವರ್ಟ್ ಆಯ್ತು ಅಂದ್ರೆ ಈ ಬೇಗ ಯಾರ್ ಬೇಕಾ ಅವ್ರು ಹೊರಟೋಗ್ಬಿಡ್ತಾರೆ. ನಮ್ ಗಮನ ಎಲ್ಲ ಎಲ್ಲಿರ್ಬೇಕು ಅಂದ್ರೆ ಗೆಲುವು ಕಡೆ ಮಾತ್ರ ಇರ್ಬೇಕು. ಬೇರೆ ಮೇಕಪ್, ಇನ್ನೊಂದು ಡ್ರೆಸ್, ಇನ್ನೊಂದು ಸಿಂಗಾರ ಬಂಗಾರ ಮಾಡ್ಕೋಬಾರ್ದು. ಯಾಕಂದ್ರೆ ಈ ಗೆಲುವು ಇದಕ್ಕೋಸ್ಕರ ನಾವ್ ಏನ್ ಮಾಡ್ಬೇಕು, ಅದ್ರ ಕಡೆನೆ ಗಮನ ಇದ್ರೆ ಗೆಲ್ಲಕ್ ಸಾಧ್ಯ. ಆ ವಿಚಾರದಲ್ಲಿ ವಾದ ವಿಧ ಆದಾಗ ಸುಮಾರು ಜಗಳ ಆಗೈತೆ, ಅದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡಕ್ ಹೋಗಲ್ಲ. ಇವಾಗ ಜಂಟಿನ ರಿಮೂವ್ ಮಾಡಿದ್ರು ನಿಮ್ಮನ್ನ, ನೀವು ಸಿಂಗಲ್ ಆದ್ರೆ ಇವಾಗ ಇನ್ನಾರು ನಾನು ಜಾಸ್ತಿ ಇವರಿಗೆ ಫೈಟ್ ಕೊಡ್ಬೇಕು, ನಾನು ಗೆಲ್ಬೇಕು ಅಂತ? ಇಲ್ಲ, ನನ್ನ ಆಟ ನಾನು ಆಡಿದ್ದೇನೆ 6 ವಾರ ಗಂಟೆ. ಅದಕ್ಕೋಸ್ಕರನೇ 6 ವಾರ ತನಕ ಉಳ್ದಿದೆ. 6 ವಾರದಲ್ಲಿ ಉತ್ತಮ ಅಂತ ಬಂತು. ಅದಾದ್ಮೇಲೆ ನನಗ್ ಬೇಡ ಅಂತ ಅನ್ನಿಸ್ತು, ನಾನು ಆಚೆ ಬಂದೆ ಅಷ್ಟೇ. ಇವಾಗ ಬಿಗ್ ಬಾಸ್ ಅವರು ಒಂದು ವಿಟಿ ತೋರಿಸ್ತಾರೆ ನಿಮ್ಗೆ, ಕಾವ್ಯ ಅವ್ರ ವಿಷಯದಲ್ಲಿ ವಿಟಿ ತೋರಿಸ್ತಾರೆ, ಅದರಿಂದ ಏನಾರು ಕುಗ್ಗಿದ್ರ ಏನು ಅಂತ? ಏನು ಇಲ್ಲ, ನಾವು ಕಾವ್ಯ ಆಗ್ಬೋದು, ನಾನಾಗ್ಬೋದು, ಗಿಲ್ಲಿ ಆಗ್ಬೋದು, ನಮ್ಮಲ್ಲಿ ಮನಸ್ತಾಪನೆ ಇಲ್ಲ. ನೀವು ಚೆನ್ನಾಗಿದ್ಮೇಲೆ ತರಲೆ ತಮಾಷೆ ಮಾಡ್ಕೊಂಡು 3ನೇ ಬಗ್ಗೆ ಯಾಕೆ ತಲೆ ಕೆಡ್ಸ್ಕೋಬೇಕು? ನಮ್ಮಲ್ಲೇ ಮನಸ್ತಾಪ ಇದ್ರೆ ಕರೆಕ್ಟ್, ಇವ್ರಿಬ್ರು ಚೆನ್ನಾಗಿದ್ದಾರೆ, ಮನಸ್ತಾಪ ಆಗೈತೆ ಅಂತ 3ನೇರು ಏನೋ ಅನ್ಕೊಳ್ಳೋದ್ರಲ್ಲಿ ಅದೊಂಥರ. ಈಗ ನೀವು ಚೆನ್ನಾಗಿದ್ದೀವಿ, ನಮ್ ಬಗ್ಗೆ 3ನೇರು ಏನೇ ಅನ್ಕಂದ್ರು ನಾವ್ ಅದ್ರ ಬಗ್ಗೆ ಏನು ತಲೆ ಕೊಡುವಂತ ಅವಶ್ಯಕತೆ ಇಲ್ಲ. ನಮ್ಮಲ್ಲಿ ಕಾವ್ಯ ಆಗ್ಬೋದು, ನಾನಾಗ್ಬೋದು, ಗಿಲ್ಲಿ ಆಗ್ಬೋದು, ಕಾವ್ಯ ಆಗ್ಬೋದು, ನನ್ ತಂಗಿ ಅಂತ ಮಾತಾಡಿಸ್ತೀನಿ, ಅಣ್ಣ ಅಂತ ಅವ್ರು ಮಾತಾಡಿಸ್ತಾರೆ. ಇದರಿಂದ ನಮ್ಮ ಬಾಂಧವ್ಯ ಹೇಗಿತ್ತು ಅಂದ್ರೆ ತುಂಬಾ ಚೆನ್ನಾಗೈತೆ. ಹೊರಗಡೆ ಏನಾರು ಅನ್ಕೊಳ್ಳಿ, ಅದ್ಗೇನು ಏನ್ ಬೇಜಾರಿಲ್ಲ. ಬಿಗ್ ಬಾಸ್ ಅಲ್ಲಿ ಅತಿಯಾಗಿ ಕಷ್ಟ ಆಗುವಂತದ್ದು ಏನು ಸರ್? ಏನು ಇಲ್ಲ, ಆತರ ಅಂದ್ರೆ ಬಿಗ್ ಬಾಸ್ ಹೊರಗೆ ಬಂದವರು ತುಂಬಾ ಕಷ್ಟ ಇದೆ, ಅಂದ್ರೆ ಒಬ್ರಿಗೊಬ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಬರೋದು ಕಷ್ಟ ಇದೆ, ಆತರ ಈ ತರ ಇದೆ. ನಿಮಗೆ ಕಷ್ಟ ಅಂತ ಅನ್ಸಿದ್ಯೇನು? ನನ್ಗೆ ಆತರ ಅಂತ ಅನ್ಸಲ್ಲ. ಯಾಕಂದ್ರೆ ಅದೊಂದು ಎಲ್ಲ ಇಷ್ಟಪಟ್ಟು ಹೋಗಿರೋದ್ರಿಂದ ನಾನು ಎಲ್ರ ಜೊತೆ ಚೆನ್ನಾಗಿದೆ, ಎಲ್ರು ನನ್ ಜೊತೆ ಚೆನ್ನಾಗಿದ್ರು, ಎಲ್ರು ಚಂದ್ರಣ್ಣ ಅಂತ ಮಾತಾಡಿಸ್ತಾರು, ನಾನು ಎಲ್ರು ಪ್ರೀತಿಯಿಂದ ಅಪಿ ಅಂತ ಮಾಡಿಸ್ತಾ ಇದ್ದೆ. ಅದ್ರಿಂದ ನನ್ಗೆ ಯಾರಿಂದ ಏನ್ ಸಮಸ್ಯೆ ಆಗ್ಲಿಲ್ಲ. ನಮ್ ಬಾಂಧವ್ಯ ಅಲ್ಲಿ 18 ಜನ ಜೊತೆ ತುಂಬಾ ಚೆನ್ನಾಗಿತ್ತು. ಮತ್ತೆ ಇನ್ನೊಂದು, ರಕ್ಷಿತ್ ಅವರು ಮೊನ್ನೆ ಒಂದು ಮಾತು ಹೇಳಿದ್ರು, ಏನಂದ್ರೆ ನಾನು ಮಲ್ಲಮ್ಮನೊಟ್ಟಿ ಚೆನ್ನಾಗಿದೆ, ಅವರು ಹೋದ್ರು. ನಮ್ಮ ಚಂದ್ರಪ್ರಭಾ ಒಟ್ಟಿ ಚೆನ್ನಾಗಿದೆ, ಅವರು ಹೋದ್ರು. ಇದು ಎಷ್ಟು ಮಟ್ಟಿಗೆ ಸರಿ ಅನ್ಸ್ತೀವಿ ನೋಡಿ ಸರ್. ಈಗ ಅದೆಲ್ಲ ನಿಜವಾಗ್ಲೂ ಕೇಳಕ್ ಚಂದ ಇರ್ತದೆ ಅಷ್ಟೇನೆ, ಅವೆಲ್ಲ ಅಪ್ಲೈ ಅಂತೂ ಆಗೋದಿಲ್ಲ ಸರ್ವೇಸಾಮಾನ್ಯ. ಯಾಕಂದ್ರೆ ಅವ್ರ ಆಟ ಚೆನ್ನಾಗ್ ಆಡ್ತಾರೆ, ಆರಾಮಾಗಿರ್ತಾರೆ. ಯಾಕಂದ್ರೆ ಪಾಪ ರಕ್ಷಿತರ್ಗೆ ಏಕೆ ಅನ್ಸಿದೆ ಅಂದ್ರೆ, ಮಲ್ಲವ
ಅವರ ಸಂಬಂಧ ಹೇಗಿತ್ತು ಅಂದ್ರೆ ಒಂದ್ ತಾಯಿ ಮಗು ತರ ಇತ್ತು. ಸ್ಪರ್ಧಿಗಳು ಅಂತಾನೆ ಅನ್ಸ್ತಿರಲ್ಲ ಇಡೀ ಮನೆಗೆ. ಪಾಪ ಅಲ್ಲಿರೋರ್ಗೆಲ್ಲ ತುಂಬಾ ಚಿಕ್ಕ ಹುಡುಗಿ ಅಂದ್ರೆ ರಕ್ಷಿತಾ, ತುಂಬಾ ಸೀನಿಯರ್ ಹಿರಿಯವರು ಅಂದ್ರೆ ಮಲ್ಲವ. ಆ ರಕ್ಷಿತನ ಹೇಗೆ ಅಂದ್ರೆ ಸ್ವಂತ ಮಗಳ ತರ ಅವರೇ ತಲೆ ಬಾಚೋದು, ಅವರೇ ಸ್ನಾನ ಮಾಡ್ಸೋದು, ತಿಂಡಿ ಮಾಡ್ಸೋದು, ಅರ್ಧ ರಾತ್ರಿಲಿ ಏನಾರ ವಾಶ್ರೂಮ್ ಹೋಗ್ಬೇಕು ಜೊತೆಲಿ ಹೋಗೋದು, ಈ ತರ ತುಂಬಾ ಚೆನ್ನಾಗಿ ನೋಡ್ಕೊತಾ ಇದ್ರು. ಅಷ್ಟೆಲ್ಲಾ ಇದ್ರು ರಕ್ಷಿತನ ನನ್ ಜೊತೆನೂ ತುಂಬಾ ಚೆನ್ನಾಗಿದ್ರು. ಮಲ್ಲವ್ವ ಮನೆಯಿಂದ ಆಚೆ ಹೋದಾದ್ಮೇಲೆ ರಕ್ಷಿತಾ ನನ್ ಜೊತೆ ತುಂಬಾ ಚೆನ್ನಾಗಿದ್ರು. ನನ್ಗೆ ಮನೆಯವರು ಒಂದ್ ಟೈಮಲ್ಲಿ ನೆನಪಾಗುತ್ತೆ ಹಾಗೆ ಹೀಗೆ ಅಂತ. ಯಾಕೆಂದ್ರೆ ಈಗ ನಮ್ಗೆಲ್ಲ ಆಗ್ಬಿಟ್ರೆ ವಾರಕ್ಕೊಂದ್ಸಲ ಈಗ ನಮ್ಮ ಫ್ಯಾಮಿಲಿಯವರು ಅಥವಾ ಸ್ನೇಹಿತರು ಅಥವಾ ನಮ್ ತಂದೆ ತಾಯಿ ಯಾರೋ ಒಂದು ಡ್ರೆಸ್ ಬಂದು ಕೊಟ್ಟು ಹೋಗೋದು, ಇನ್ನೊಂದೇನೋ ಯೋಗಕ್ಷೇಮ ವಿಚಾರಿಸ್ಕೊಳ್ಳೋದು ಬಂದು ಹೋಗ್ತಾ ಇದ್ರು. ಈಗ ರಕ್ಷಿತನ ವಿಚಾರದಲ್ಲಿ ಆತರ ಏನೂ ಆಗ್ತಿರ್ಲಿಲ್ಲ. ಯಾಕಂದ್ರೆ ಅವ್ರ ತಂದೆ ತಾಯಿ ಫ್ಯಾಮಿಲಿ ಯಾರು ತುಂಬಾ ದೂರ, ಮುಂಬೈನಲ್ಲೂ ಎಲ್ಲ ಇತ್ತು, ಅಲ್ಲಿಂದ ಬರೋದು ಹೋಗಕ್ ಆಗ್ತಿರ್ಲಿಲ್ಲ. ರಕ್ಷಿತಾ ಬರುವಾಗ್ಲೇನೆ ಒಂದಷ್ಟು ಬಟ್ಟೆ ಅಂತ ತಂದಿ ಅವ್ರೆ ಕೊಳೆ ಆದ್ರೆ ಅದನ್ನೇ ಒಕ್ಕಳೋದು, ಹಣ್ಣು ಹಾಕೊಳ್ಳೋದು, ಇಕ್ಕೊಳ್ಳೋದು, ಈ ತರ ಮಾಡ್ತಾ ಇದ್ರು. ಆಮೇಲೆ ಮಧ್ಯೆ ಟಾಸ್ಕ್ ಅಲ್ಲಿ ಈಗ ಬೈ ಚಾನ್ಸ್ ಏನೋ ಬೇರೆಯವ್ರಿಗೆ ಫೋನ್ ವಾಯ್ಸ್ ಅಲ್ಲಿ ಏನೋ ಮಾತಾಡ್ಸ ಆ ಟಾಸ್ಕ್ ನೋಡಿರ್ತಾರೆ, ಆ ತರನಾದ್ರೂ ವಾಯ್ಸ್ ಕೆಲವ್ರಿಗೆ ಸಿಗ್ತಾ ಇತ್ತು, ಕೆಲವ್ರಿಗೆ ಸಮಾಧಾನ ಆಗ್ತಾ ಇತ್ತು. ರಕ್ಷಿತಂಗೆ ಆ ತರದ್ದು ಒಂದು ಸಿಗ್ತಿರ್ಲಿಲ್ಲ. ಅದ್ರಿಂದ ಮನೆಯವರು ತುಂಬಾ ನೆನಪಾಗಿರ್ತಿದ್ದಾರೆ ರಕ್ಷಿತಂಗೆ. ಅದರಿಂದ ನನ್ ಜೊತೆ ತುಂಬಾ ಕನೆಕ್ಟ್ ಆಗ್ತಾರೆ. ನನ್ಗೂ ರಕ್ಷಿತಾ ಅಂದ್ರೆ ತುಂಬಾ ಇಷ್ಟ ಆಗಿರುತ್ತೆ. ಅದ್ರಿಂದ ಪಾಪ ತುಂಬಾ ಕನೆಕ್ಟ್ ಆಗಿರೋ ಅಂತರು ಆಚೆ ಹೋದಾಗ ಏನೋ ಒಂದ್ ಸ್ವಲ್ಪ ನೋವಾಗಿರುತ್ತೆ. ಅದು ಸಹಜ. ಅಟ್ಲೀಸ್ಟ್ ಅವ್ರಿಗೆ ಬಾಯಿನೂ ಹೇಳಿಲ್ಲ ನೀವು, ಅದಕ್ಕೆ ಅದಾದ ನೀವು ಬಾಯಿ ಹೇಳಿಲ್ಲ ಚರ್ಚೆ ಕೂಡ ಒಳಗಡೆ ತುಂಬಾ ನಡೀತು. ಅದೇ ಈಗೇನು ಅಂದ್ರೆ ಈಗ ರಕ್ಷಿತನ್ ಮಾತಾಡ್ಸಿದ್ರೆ ಇನ್ನೊಬ್ರು ಮಾತಾಡ್ಸ್ಬೇಕ, ಅವ್ರು ಮಾತಾಡ್ಸ್ರ ಅವ್ರು ಮಾತಾಡ್ಸ್ಬೇಕು, ಹಂಗೆ ಅಲ್ಲಿರೋದು ಎಲ್ರು ಮಾತಾಡ್ಸ್ಬೇಕಾದಂತ ಒಂದ್ ಸಂದರ್ಭ ಬಂದ್ಬಿಡ್ತದೆ. ನಾನ್ ಏನಕ್ ಬಂದೆ ಅಂದ್ರೆ ಹೊರಗಡೆ ಹೋದಾಗ ಹೆಂಗಾರು ಮಾತಾಡೋಣ, ಈಗ ಯಾರನ್ನೂ ಮಾತಾಡ್ಸೋದ್ ಬೇಡ, ಯಾರಿಗೂ ಹೋಗ್ತೀನಿ ಅಂತಾನು ಹೇಳೋದ್ ಬೇಡ ಅಂದ್ಬಿಟ್ಟು ನಾನೇ ಆಚೆ ಬರ್ತೀನಿ. ಹೋಗ್ಬೇಕಾದ್ರೆ ನಾನ್ ತಿರ್ಗಿ ಬಿಗ್ ಬಾಸ್ ನೋಡೋದಿಲ್ಲ. ಇಷ್ಟು ದಿನ 45 ದಿನಗಳ ಕಾಲ ನಾನು ಬಿಗ್ ಬಾಸ್ ಮನೇಲಿದ್ದೆ. ಅಟ್ಲೀಸ್ಟ್ ಒಂದ್ಸಲ ನೋಡೋಣ, ಅಟ್ಲೀಸ್ಟ್ ನಾನು ಎಲ್ರು ಕೂಗ್ತಾವ್ರೆ ಅಷ್ಟು ಜನ, ಅವ್ರನ್ನೂ ಒಂದ್ಸಲ ಒಂದ್ ಬಾಯಿ ಹೇಳ್ಬಿಟ್ಟು ಹೋಗೋಣ ಅಂತ ಅನ್ಸಲ್ಲ. ಸುಮ್ನೆ ಹಾಗೆ ತಲೆ ಬಗ್ಗಿಸ್ಕೊಂಡು ಹಾಗೆ ಆಚೆ ಬಂದ್ಬಿಡ್ತೇನೆ. ಸರ್, ಇವಾಗ ಮಹಾಭಾರತದ ಒಂದು ಕೆಲವೊಂದು ಕ್ಯಾರೆಕ್ಟರ್ಗಳು ಹೇಳ್ತೀನಿ, ಯಾರಿಗೆ ಸೂಟ್ ಆಗುತ್ತೆ ಅಂತ ಹೇಳ್ಬೇಕು. ಧರ್ಮರಾಯ ಆ ತರದ್ದು ನೋಡಿ, ಈಗ ತಕ್ಷಣಕ್ಕೆ ಒಂದಷ್ಟು ದಿನ ಇದ್ದು ಅಂದ ತಕ್ಷಣನೇ ಒಬ್ಬೊಬ್ರಿಗೆ ಒಂದೊಂದು ಹೆಸರು ಕೂಡ ತುಂಬಾ ತಪ್ಪಾಗ್ಬಿಡ್ತದೆ. ಕ್ಯಾರೆಕ್ಟರ್ ಸೂಟ್ ಆಗುತ್ತಪ್ಪ ಧರ್ಮರಾಯ ಧರ್ಮವಾಗಿದ್ದಾರೆ, ಆ ತರದ್ ಯಾರು ಶೂಟ್ ಆಗದೇ ಇಲ್ಲ ನನ್ನ ಪ್ರಕಾರ. ಕರ್ಣ ಅಲ್ಲ, ನನ್ನ ಪ್ರಕಾರ ಆ ತರದ್ ಯಾರಿಗೂ ಶೂಟ್ ಆಗೋದಿಲ್ಲ. 100% ಆಗಲ್ಲ. ಇರಷ್ಟು 40 ದಿನದಲ್ಲಿ ಒಬ್ಬೊಬ್ರಿಗೆ ಇಂತೆಂತ ಕ್ಯಾರೆಕ್ಟರ್ ಅಂದ್ರೆ ನಾನೇ ಸಮಾಜಕ್ಕೆ ತಪ್ಪು ಸಂದೇಶ ಹೇಳ್ದಂಗ ಆಗ್ಬಿಡ್ತದೆ ಅಲ್ವೇ. ಕೆಲವೊಂದ್ ಟಾಸ್ಕ್ ಅಲ್ಲಿ ಒಂದಷ್ಟು ಬೋರ್ಡ್ಗಳು ಇರುತ್ತೆ, ಅದು ಅನಿವಾರ್ಯವಾಗಿ ಹಾಕ್ಲೇಬೇಕು ಅಂತ ಒಂದ್ ಟಾಸ್ಕ್ ಇದ್ದಾಗ ಅದು ಟಾಸ್ಕ್ ಗೋಸ್ಕರ ಹಾಕ್ತಿವಿ ವಿನ ನಿಜವಾಗ್ಲೂ ವೈಯಕ್ತಿಕ ದ್ವೇಷದಿಂದ ನಮ್ಮ ಮನ್ಸಲ್ಲಿ ಏನು ಅಂತ ಅನ್ನಿಸ್ಕೊಂಡ್ಬಿಟ್ಟು ಅವ್ರಿಗೆ ಆ ತರದ್ದು ಬೋರ್ಡ್ ಅಂತೂ ಹಾಕೋದೇ ಇಲ್ಲ. ಆ ಟಾಸ್ಕ್ ಮುಗಿದ್ಮೇಲೆ ಅದ್ ಮುಗಿತ ಅಷ್ಟೇ. ಎಲ್ಲ ಜೊತೆಗೆ ಊಟ ಮಾಡೋವು, ತರಲೆ ತಮಾಷೆ ಮಾಡ್ತಾ ಇದ್ವು, ಎಲ್ಲ ಒಟ್ಟಿಗೆ ಮಲಗ್ತಾ ಇದ್ವು. ಟಾಸ್ಕ್ ಅಲ್ಲಿ ಅಷ್ಟೇ ವಾದ ವಿವಾದ ಜಗಳ ಅನ್ನೋದ್ಬಿಟ್ರೆ ಇನ್ನೆಲ್ಲ ಟೈಮ್ ಎಲ್ರು ಚೆನ್ನಾಗಿದ್ವು. ಸರ್, ನನ್ಗೆ ಏನ್ ಅನ್ಸುತ್ತೆ ಅಂದ್ರೆ, ಇವಾಗ ನಿಮ್ ಚಂದ್ರಪ್ರಭು ಅವ್ರು ಒಳಗಡೆ ಇದಾರೆ ಅಂದ್ರೆ ಚಂದ್ರಪ್ರಭು ನಾನಾಗಿ ನೋಡ್ತಿರ್ತೀನಿ. ಚಂದ್ರಪ್ರಭು ಅವ್ರು ನನ್ನ ಒಪಿನಿಯನ್ ನೋಡು, ನಾನು ಒಬ್ಬ ಫ್ಯಾನ್ ಆಗಿ ನನ್ನ ಒಪಿನಿಯನ್ ಹೇಳ್ಬೇಕು. ಅವ್ರು ಇವಾಗ ಚಂದ್ರಪ್ರಭು ಅವರಿಗೆ ಯಾರು ವೀಕ್ ಅನ್ಸುತ್ತೋ ಅವ್ರು ವೀಕ್ ಕೊಡ್ಬೇಕು. ಇವಾಗ ನೀವ್ ಹೇಳಿದ್ರಲ್ಲ ಆ ತರ ನೋಡಕ್ ಹೋದ್ರೆ ಸರ್, ಇವಾಗ ಹಾಕ್ಬೇಕಲ್ಲ ಅಂತ ಹಾಕೋದು ತುಂಬಾ ಸ್ವಲ್ಪ ಏನೋ ಒಂಥರ ಬೇರೆ ತರ ಅನ್ಸಲ್ವಾ? ಇಲ್ಲ, ಅದು ಟಾಸ್ಕ್ ಹಾಕ್ಲೇಬೇಕು ಅಂತಾನೆ ಹಾಕಿರೋದು. ಆಮೇಲೆ ಅಲ್ಲಿ ಯಾರು ಸ್ಟ್ರಾಂಗು ಯಾರು ವೀಕು ಅಂತಿಲ್ಲ, ಎಲ್ರೂ ಅವ್ರವ್ರ ವಿಭಾಗದಲ್ಲಿ ತುಂಬಾ ಸಾಧನೆ ಮಾಡಿರೋದ್ರಿಂದಾನೆ ಲಕ್ಷಾಂತರ ಜನದಲ್ಲಿ ಹೈಕಮಾಂಡ್ ಅಲ್ಲಿ ಕಳ್ಸಿರೋದು ಎಲ್ರು ಸ್ಟ್ರಾಂಗು ಅಂತಾನೆ ಅಲ್ವೇ. ಅದ್ರಿಂದ ಇವ್ರು ವೀಕು ಅವ್ರು ಸ್ಟ್ರಾಂಗು ಅಂತ ಹೇಳಿದ್ರೆ ತುಂಬಾ ತಪ್ಪಾಗ್ಬಿಡುತ್ತೆ. ಈ ಪ್ರೆಸೆಂಟ್ 6 ವಾರದ ಒಂದು ಫಲಿತಾಂಶ ತಕೊಂಡ್ರೆ ಈಗ ಗಿಲ್ಲಿ ಆಗ್ಬೋದು, ಮತ್ತೆ ಅಶ್ವಿನಿ ಮೇಡಮ್ ಆಗ್ಬೋದು, ರಕ್ಷಿತರ ಆಗ್ಬೋದು, ಮುಂದೆ ಹೋಗ್ತಾ ಇರ್ಬೋದು. ಹಂಗಂದ ಮಾತ ಕಾರಣಕ್ಕೆ ಮಿಕ್ತಾರೆಲ್ಲ ವೀಕ್ ಅಂತ ಹೇಳ್ಬಿಟ್ರೆ ತಪ್ಪಾಗ್ಬಿಡುತ್ತೆ. ಅವರು ತುಂಬಾ ಸ್ಟ್ರಾಂಗ್ ಇರೋರೆ. ಈ ಉದಾಹರಣೆ ಮಾಡು, ಸಿಂಗಿಂಗ್ ಅಲ್ಲಿ ತುಂಬಾ ಸ್ಟ್ರಾಂಗ್ ಆಗವನೆ. ಗಿಲ್ಲಿ ಕಾಮಿಡಿ ಮಾಡೋದ್ರಲ್ಲಿ ತುಂಬಾ ಸ್ಟ್ರಾಂಗ್ ಆಗಿದ್ದಾನೆ. ಅಶ್ವಿನಿ ಮೇಡಮ್ ಅವರು ಒಂದ್ ಮಾತಾಡೋದ್ರಲ್ಲಿ ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ. ಹಂಗೆ ಪ್ರತಿಯೊಬ್ರು ಅವ್ರವ್ರ ಒಂದು ವಿಭಾಗದಲ್ಲಿ ತುಂಬಾ ಹೆಸರು ಮಾಡಿರೋದ್ರಿಂದ ಅಷ್ಟು ಜನ ತುಂಬಾ ಸ್ಟ್ರಾಂಗ್ ಆಗವ್ರೆ. ಈಗ್ಲೇನೆ ಅವ್ರು ಸ್ಟ್ರಾಂಗು ಇವ್ರು ವೀಕು ಅಂತ ಹೇಳಕ್ ಆಗೋದಿಲ್ಲ. ತುಂಬಾ ಮನಸ್ಸಿಗೆ ಹತ್ರ ಆಗಿದ್ದಂತ ಒಂದು ಸ್ಪರ್ಧಿ ಅಂತ ಯಾರು ಇಲ್ವಾ ನಿಮ್ಗೆ ಅಲ್ಲಿ? ಎಲ್ರು ತುಂಬಾ ಇಷ್ಟ, ಬಟ್ ರಕ್ಷಿತಾ ಯಾರನ್ನ ಹೇಟ್ ಮಾಡಿದಂತ ಯಾರು? ಆ ತರದ್ ಯಾರು ಇಲ್ಲ. ಚಂದ್ರಪ್ರಭು ಅವ್ರಿಗೆ ಮಿಶ್ರ ಪ್ರತಿಕ್ರಿಯೆ ಇದೆ ಅಂದ್ರೆ? ಯಾರು ಮಿಶ್ರ ಅಂದ್ರೆ ಇವಾಗ ಎಲ್ಲರ ಮೇಲೆ ಒಳ್ಳೆ ಒಪಿನಿಯನ್ ಇದೆ. ನನ್ಗೆ 100%. ಈಗ ನೋಡಿ ಸರ್, ನೀವ್ ನನ್ನ ಪ್ರೀತಿಯಿಂದ ಮಾತಾಡ್ಸಿರ್ ನಗ್ನಗ್ತಾ ಅಂದ್ರೆ ನನ್ನಿಂದನೂ ಹಾಗೆ ಸಿಗುತ್ತೆ. ಹಂಗೆ ನಾನು ಎಲ್ರ ಜೊತೆನೂ ನಗ್ನಗ್ತಾನೆ ಇದ್ದೆ, ಎಲ್ರು ನನ್ ಜೊತೆ ಚೆನ್ನಾಗಿದ್ರು ಅಷ್ಟೇ. ಆದ್ರೂ ಕೂಡ ಯಾಕೆ ಸರಿ ತರ್ತಿದ್ಮ? ಅದೇ ನಾನು ಹೇಳದ್ನಲ್ಲ, ಹೇಳಕ್ಕೆ ಇಷ್ಟ ಇಲ್ಲ ಅಂತ ಒಂದ್ ದೊಡ್ಡ ಕಾರಣನೇ ಐತೆ, ಬಟ್ ಬೇಡ, ಹೇಳೋದ್ ಬೇಡ ಅಂತ. ಸರ್, ಓಕೆ. ಕೊನೆಯದಾಗಿ ನೀವು ಈ ಹರಿಕತೆ ಎಲ್ಲ ಚೆನ್ನಾಗಿ ಹೇಳ್ತೀರಾ,
ಬಿಗ್ ಬಾಸ್ ಸ್ಪರ್ಧಿನ ಅನ್ಕೊಂಡು ಅಲ್ಲಿದ್ದ ವಾತಾವರಣ ಅನ್ಕೊಂಡು ಒಂದು ಹರಿಕಥೆಯಲ್ಲಿ ಒಂದು ರೂಪದಲ್ಲಿ ಹೇಳೋದು ಇವಾಗಿರೋ ವಾತಾವರಣ ನೀವು ಹೊರಗೆ ಬಂದಾದ್ಮೇಲೆ ಹೇಳೋದಾದ್ರೆ ಅಂದ ತಕ್ಷಣಕ್ಕೆ ಒಂದ್ ಚೂರು ಹೇಳ್ತೀನಿ ಎಲ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಸರ್ ಇವಾಗ ಇಡೀ ಬಿಗ್ ಬಾಸ್ ಬಗ್ಗೆ ಹೇಳ್ಬೇಕು ಹರಿಕಥೆ ಸ್ಟೈಲ್ ಅಲ್ಲಿ ಬಿಗ್ ಬಾಸ್ ಬಗ್ಗೆ ಹೇಳೋದಾದ್ರೆ ಈ ದಿವಸ ಬಿಗ್ ಬಾಸ್ ಎಂಬ ಕಥಾಭಾಗವನ್ನ ಶುರು ಮಾಡೋಣ. ಕುದುರೆ ಕುದುರೆ ಎಂತ ಕುದುರೆ, ರೇಸು ಕುದುರೆ ಓಡಿಸೋ ಕುದುರೆ. ಈ ಬಿಗ್ ಬಾಸ್ ಅರಮನೆಯಲ್ಲಿ 18 ಜನ ಸ್ಪರ್ಧಿಗಳಿದ್ದರು. ಅದರಲ್ಲಿ ಚಂದ್ರಪ್ರಭಾ ಎಂಬ ಒಳ್ಳೆ ಯುವಕನಿದ್ದನು, ಕಾಕೋ ಸುಧೀರನ್ ಎಂಬ ಒಳ್ಳೆ ಮಾತುಗಾರನಿದ್ದನು. ಹಾಗೆ 18 ಜನ ಅವರವರ ವೃತ್ತಿ ಜೀವನದಲ್ಲಿ ತುಂಬಾ ಹೆಸರು ಮಾಡಿರುವಂತವರು ಇದ್ದರು. ವಾದ ವಿವಾದ ಆಗುತ್ತಿದ್ದು, ಜಗಳವಾಡುತ್ತಿತ್ತು. ಆದರೆ ವೈಯಕ್ತಿಕವಾಗಿ ಜಗಳ, ವಾದ ವಿವಾದ, ಅಸೂಯೆ ಯಾವುದೂ ಇರಲಿಲ್ಲ. ಒಂದು ಟಾಸ್ಕ್, ಒಂದು ಗೇಮು ಅಂತ ಬಂದಾಗ ಮಾತ್ರ ಆ ತರ ಒಂದು ಜಗಳ ವಿವಾದ ಆಗುತ್ತಿತ್ತೆ ವಿನಃ ಅವರು ಊಟ ಮಾಡುವಾಗ, ಮಲಗುವಾಗ ಎಲ್ಲ ತರ್ಲೆ ತಮಾಷೆಯಾಗಿ ಎಲ್ಲರೂ ಸಂತೋಷದಿಂದ ಚೆನ್ನಾಗಿ ಬಾಳುತ್ತಿದ್ದರು. ಆದ್ದರಿಂದ ಬಿಗ್ ಬಾಸ್ ಅನ್ನುವುದು ಒಂದು ದೊಡ್ಡ ವೇದಿಕೆ ಆಗಿರೋದ್ರಿಂದ ಪ್ರತಿಯೊಬ್ಬರಿಗೂ ಗೆಲ್ಲಬೇಕು ಎಂಬ ಹಠ ಇತ್ತೇ ವಿನಃ ಜಗಳ ಮಾಡಬೇಕು, ದ್ವೇಷ ಮಾಡಬೇಕು ಎಂಬುದು ಯಾರಲ್ಲೂ ಇರಲಿಲ್ಲ. ಇಲ್ಲಿಗೆ ನಮ್ಮ ಕಥಾಭಾಗ ಮುಕ್ತವಾಯಿತು. ಮುಂದಿನ ದಿವಸ ಇಂದಿನ ಒಂದು ಕಥಾಭಾಗವನ್ನು ಪ್ರಾರಂಭ ಮಾಡೋಣ. ಮಂಗಳವಾಗಲಿ ಸರ್ವರಿಗೆ, ಶುಭ ಮಂಗಳವಾಗಲಿ ಅನಿತರಿಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಷ್ಟೋ ಅಭಿಮಾನಿಗಳು ನನ್ನ ಗಿಚ್ಚಿಗಳಲ್ಲಿ ವೇದಿಕೆಯಲ್ಲಿ ನೋಡಿರ್ತಾರೆ, ಅಂದ್ರೆ ಹಾಸ್ಯ ಕಲಾವಿದನಾಗಿ ನೋಡಿರ್ತಾರೆ. ಬಟ್ ಅದು ಬಿಗ್ ಬಾಸ್ ಅನ್ನೋದು ಒಂದು ಬರೀ ಕಾಮಿಡಿ ವೇದಿಕೆ ಆಗಿರಲಿಲ್ಲ. ನಾವಾಗಿರುವಂತದ್ದ ಇರೋದ್ರಿಂದ ನನ್ನ ಗಿಚ್ಚಿಗಳಲ್ಲಿ ಆಗ್ಬೋದು, ಮಜಾ ಭಾರತ ಆಗ್ಬೋದು, ಬಿಗ್ ಬಾಸ್ ಅಲ್ಲಿ ಆಗ್ಬೋದು, ಎಲ್ಲ ನಿಮ್ಮ ಪ್ರೀತಿ ಆಶೀರ್ವಾದ ಚಪ್ಪಾಳೆ ಕೊಟ್ಟಿದ್ದೀರಾ. ಚಂದ್ರಪ್ರಭನಿಂದ ಯಾವ್ದೋ ಗೊತ್ತಿದ್ದೋ ಗೊತ್ತಿಲ್ಲದೆ ಏನೋ ತಪ್ಪಾಗಿದ್ರೆ ಅದನ್ನ ಕ್ಷಮಿಸಿ, ಮತ್ತೆ ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ನನ್ನ ಮೇಲಿರ್ಲಿ ಅಂತ ಕರ್ನಾಟಕ ಜನತೆಗೆ ತುಂಬು ಹೃದಯದ ಧನ್ಯವಾದಗಳು. ನಮಸ್ಕಾರ. ನೋಡಿದಲ್ಲ ವೀಕ್ಷಕರೇ, ಇದಿಷ್ಟು ಬಿಗ್ ಬಾಸ್ ಅಲ್ಲಿ ಸ್ಪರ್ಧಿಯಾಗಿ ಹೋಗಿ ಹೊರಗೆ ಬಂದಂತಹ ಚಂದ್ರಪ್ರಭಾ ಅವರ ಮಾತು. ನಮಸ್ಕಾರ. ನಮಸ್ಕಾರ, ನಾನು ನಿಮ್ಮ ಬಿಗ್ ಬಾಸ್ ಚಂದ್ರಪ್ರಭಾ ಮಾತಾಡ್ತಾ ಇದ್ದೀನಿ ಸರ್. ಆಮೇಲೆ ಇನ್ನೊಂದು, ನನಗೆ ತುಂಬಾ ಜನ ಸ್ನೇಹಿತರು ಫೋನ್ ಮಾಡಿದ್ರು, ನಿಮ್ಮ ಸತೀಶ್ ಕ್ಯಾತ್ಕಟ್ ಅವರು ಟಿವಿ ಶೋರೂಮ್ ಇಟ್ಟಿದಾರಂತೆಲ್ಲ, ಈಗೇನೋ ಹೊಸ ಮಾಡೆಲ್ ಬಂದಿದೆ ಅಂತೆಲ್ಲ, ಅದ್ರ ಬಗ್ಗೆ ಮಾಹಿತಿ ಬೇಕು ಅಂತ. ಅಪ್ಡೇಟ್ ವರ್ಷನ್ ಎಲ್ಲ ಬಂದಿದೆ. ಈ ಮೊಬೈಲ್ ಯಾವ ತರ ಅಪ್ಡೇಟ್ ಆಗುತ್ತೆ, ಟಿವಿ ಎಲ್ಲ ಅಪ್ಡೇಟ್ ಆಗುತ್ತೆ. ಮತ್ತೆ ಹೊಸದಾಗಿ ಏನಾದ್ರು ವರ್ಷನ್ ಬಂತು ಅಂದ್ರೆ ಆಟೋ ಅಪ್ಡೇಟ್ ಆಗುತ್ತೆ ಅದು. ಸರ್ ನಮ್ಮಲ್ಲಿ 24 ಇಂಚ್ ಅಂತ ಹಿಡಿದು 75 ಇಂಚಿನವರೆಗೂ ಟಿವಿ ಸಿಗ್ತದೆ. 32 ಇಂಚು ಟಿವಿ ನಮ್ಮಲ್ಲಿ ಬರೀ 9,500 ರೂಪಾಯಿ ಕೊಡ್ತೀವಿ. ಅಷ್ಟೇನಾ? ಅಷ್ಟೇ. 40 ಇಂಚು ಟಿವಿ ಬರೀ 13,000, 43 ಇಂಚು ಟಿವಿ ಬರೀ 14,500 ರೂಪಾಯಿ. ಮತ್ತೆ ಇದನ್ನ ಆಲ್ ಓವರ್ ಕರ್ನಾಟಕ ಯಾವುದೇ ಜಿಲ್ಲಾ ತಾಲೂಕುಗಳಿಗೂ ಟಿವಿ ಕಳ್ಸಿಕೊಡ್ತೀವಿ ನಾವು.